ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಇಷ್ಟೆಲ್ಲ ಸವಲತ್ತುಗಳನ್ನು ಒದಗಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಜೈಲಿನ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಅವರಿಂದ ಮನವಿ, ಎಸಿಪಿ ಮಂಜುನಾಥ್ರಿಂದ ಜೈಲಧಿಕಾರಿಗಳಿಗೆ ಮನವಿ. ಜೊತೆಗೆ ಆಗಸ್ಟ್ 22ರ ಸಿಸಿಟಿವಿ ದೃಶ್ಯಗಳನ್ನು ಪ್ರತ್ಯೇಕವಾಗಿ ಕೊಡಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆಯಲ್ಲ, ದರ್ಶನ್ಗೆ ಸಿಗರೇಟ್ ಮತ್ತು ಟೀ ಕೊಟ್ಟಿದ್ಯಾರು ಅನ್ನೋದು, ಹಾಗೆಯೇ ಫೋಟೋ ಮತ್ತು ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡ ತನಿಖೆಯನ್ನು ಮಾಡುತ್ತೆ, ಮತ್ತೊಂದು ತಂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಿರುವಂತಹ ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಿದ್ದಾರೆ. ಎಸಿಪಿ ಮಂಜುನಾಥ್ ಅವರನ್ನ ತನಿಖಾ ನೇತೃತ್ವ ವಹಿಸುವಂತೆ ಈಗಾಗಲೇ ಸೂಚಿಸಲಾಗಿದೆ. ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿನ ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಸ್ಥಳ ಮಹಜರನ್ನ ಕೂಡ ಮಾಡ್ತೀನಿ ಅಂತ ಆಗ್ಲೇ ಮಾತನಾಡಬೇಕಿದ್ರೆ ಹೇಳಿದ್ರು. ತನಿಖೆಯ ಮುಂದುವರೆದ ಭಾಗವಾಗಿ ತನಿಖೆಗೆ ಸಹಕಾರಿಯಾಗೋ ರೀತಿಯಲ್ಲಿ ಪರಪ್ಪನ ಅಗ್ರಹಾರನ ಜೈಲಿಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಆಗಸ್ಟ್ 22 ಪರ್ಟಿಕ್ಯುಲರ್ ಆಗಿ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ದಿನದ ಸಿಸಿಟಿವಿ ಫುಟೇಜಸ್ ಅನ್ನ ನೀಡಿ ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ.